ಅಲ್ಲ, ಕಾಲುಂಗುರ ಮತ್ತೆ ಒಡ್ಯುಂಗಿಲ ಅಂತ ಹೇಳ್ತಾರೆ, ಅದು ಹಾಕ್ತಾ ಇದ್ದಾರೆ ಅಂತ ಹೇಳ್ಬಹುದು. ಎರಡು ಕುಟುಂಬಗಳು ವೆಲ್ಕಮ್ ಮಾಡುವುದು ಒಬ್ರೊಬ್ರನ್ನು. ಸೈಡಿನವ್ರದ್ದು ಕೆಲಸ ಮುಗಿಯುತ್ತೆ. ಅದಾದ ನಂತರ ನಮ್ಮ ಹುಡುಗಿಯನ್ನು ಅವರಿಗೆ ನಾವು ಒಪ್ಪಿಸ್ತೇವೆ. ಆ ಸೈಡ್ ಅವಳಿಗೆ ಸೀರೆ ಕೊಡ್ಬೇಕು. ಆ ಶಾಸ್ತ್ರ ಇವಾಗ ನಡೀತಾ ಉಂಟು. ಕಸಿನ್ಸ್ ಎಲ್ಲ ಪ್ಲಾನ್ ಮಾಡಿದ್ರು ಹುಡುಗಿಯನ್ನು ಎತ್ತು ಅಂತ, ಆತರ ಉಂಟಲ್ಲ, ಬಟ್ ಕೂಡ ಬ್ಯಾರಿನಲ್ಲಿ ಇರುವುದು. ನಮ್ಮ ಇನ್ವೈಟ್ಗೆ ಪ್ರೀತಿಯಿಂದ ಬಂದಿದ್ದಾರೆ. ನಮ್ಗಂತೂ ಊಟದ ಟೈಮ್, ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಇತ್ತು. ಹುಡುಗಿಯನ್ನು ಹುಡುಗನ ಮನೆಗೆ ಕಳಿಸೋದು. ಎಲ್ಲರಿಗೂ ಒಂದ್ ಕಡೆ ಸಂತೋಷ ಆದ್ರೆ ಇನ್ನೊಂದ್ ಕಡೆ ದುಃಖ ಕೂಡ. ಯಾಕೆ ಮತ್ತೊಮ್ಮೆ ನಮ್ಮ ಚಾನೆಲ್ ತೃಷ್ಕರಾಜ್ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನಮ್ಮ ಹಿಂದಿನ ಬ್ಲಾಗ್ಸ್ ಎಲ್ಲ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಆಲ್ರೆಡಿ ನಾನೊಂದು ಹೊಸ ಪ್ಲೇ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದೇನೆ, ವೆಡ್ಡಿಂಗ್ ಸೀರೀಸ್ ಅಂತ. ಒಂದು ವೇಳೆ ನಮ್ಮ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿಲ್ಲ ಅಂದ್ರೆ ಅದನ್ನು ಫಸ್ಟ್ ಗೆ ನೋಡಿ, ಆಮೇಲೆ ಈ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡಿ. ಇವತ್ತು ಫೈನಲಿ ನನ್ನ ತಂಗಿಯ ಮದುವೆ, ದ ಮೋಸ್ಟ್ ಅವೈಟೆಡ್ ಡೇ ಅಂತಲೇ ಹೇಳ್ಬಹುದು. ನನ್ನ ಪಾಪು ಅಂತೂ ಬೇಗನೆ ರೆಡಿ ಆಗಿ ಕೂತಿದ್ದಾರೆ. ಅವರಿಗೆ ಸ್ವಲ್ಪ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಆಯ್ತು, ಬೇಗ ಬೇಗ ಎದ್ದು ರೆಡಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇವಾಗ ಫಸ್ಟ್ ಇದು ಶಾಸ್ತ್ರ ಅಂದ್ರೆ ದೇವರಿಗೆ ಎಲ್ಲ ಕೈ ಮುಗಿದು ಆಮೇಲೆ ನಮ್ಮ ಮಂಗಳೂರು ಕಡೆ ಉಂಟಲ್ಲ ಕಾಲುಂಗುರ ಮತ್ತೆ ಒಡ್ಯುಂಗಿಲ ಅಂತ ಹೇಳ್ತಾರೆ, ಅದು ಹಾಕ್ತಾ ಇದ್ದಾರೆ. ಈ ಶಾಸ್ತ್ರವನ್ನು ಅವಳ ಮಾವನ ಮಗಳು ಮಾಡಬೇಕು, ಅಂದ್ರೆ ಅಮ್ಮನ ಅಣ್ಣನ ಇಲ್ಲದ್ರೆ ತಮ್ಮನ ಮಗಳು ಈ ಶಾಸ್ತ್ರವನ್ನು ಮಾಡಬೇಕು. ಇದೆಲ್ಲ ಶಾಸ್ತ್ರ ಆದ್ಮೇಲೆ ನಾವು ಮಂಟಪದ ಕಡೆಗೆ ಹೊರಟ್ವಿ. ನಾವು ಆನ್ ಟೈಮ್ ಹೊರಟಿದ್ವಿ, ಆದ್ರೆ ನಮ್ಗಿಂತ ಮುಂಚೆ ಉಂಟಲ್ಲ ಗಂಡಿನ ಕಡೆಯವರು ಬಂದಿದ್ರು. ಮದುವೆ ಆದದ್ದು ಸ್ಕೌಟ್ಸ್ ಗೈಡ್ಸ್ ಕನ್ನಡ ಭವನ ಮೂಡಬಿದ್ರೆಯಲ್ಲಿ. ಮದುವೆ ಮಂಟಪಕ್ಕೆ ಬಂದ ತಕ್ಷಣ ಉಂಟಲ್ಲ, ಇದೊಂದು ಫಸ್ಟ್ ಶಾಸ್ತ್ರ ಅಂತ ಹೇಳ್ಬಹುದು. ಬೋತ್ ಅಂದ್ರೆ ಎರಡು ಕುಟುಂಬದ ವರನ ಸೈಡ್ ಹಾಗೂ ವಧುವಿನ ಸೈಡ್ನವರು ಇಲ್ಲಿ ಬಂದು ನಿಲ್ತಾರೆ. ಅಂದ್ರೆ ವೆಲ್ಕಮಿಂಗ್ ಅಂತ ಹೇಳ್ಬಹುದು. ಎರಡು ಕುಟುಂಬಗಳು ವೆಲ್ಕಮ್ ಮಾಡುವುದು ಒಬ್ರೊಬ್ರನ್ನು. ಫಸ್ಟ್ಗೆ ಗಂಡಿನ ಸೈಡ್ನವರು ಹುಡುಗಿಯರ ಸೈಡ್ನವರನ್ನು ವೆಲ್ಕಮ್ ಮಾಡಬೇಕು, ಆಮೇಲೆ ಹುಡುಗಿಯರ ಸೈಡ್ನವರು ಗಂಡಿನ ಸೈಡ್ನವರು ವೆಲ್ಕಮ್ ಮಾಡೋದು. ನೋಡಿ, ಆಲ್ರೆಡಿ ವೆಲ್ಕಮಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಫಸ್ಟ್ಗೆ ಪನ್ನೀರ್, ಆಮೇಲೆ ಹೂಗಳು ಕೊಡ್ತಾರೆ, ಮಲ್ಲಿಗೆ ಹೂ, ಆಮೇಲೆ ಅರಿಶಿನ ಕುಂಕುಮ ಹಚ್ತಾರೆ. ಇದು ಮ್ಯಾಂಗ್ಳೂರ್ ಮತ್ತೆ ಉಡುಪಿ ಸೈಡಿನ ವೆಡ್ಡಿಂಗ್ಸ್ ಅಲ್ಲಿ ನೀವು ನೋಡಬಹುದು. ಬಟ್ ನಂಗೆ ಗೊತ್ತಿಲ್ಲ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಈ ಶಾಸ್ತ್ರಗಳನ್ನು ಮಾಡ್ತಾರಾ ಇಲ್ವಾ ಅಂತ. ಅಂದ್ರೆ ಇದೇ ರೀತಿ ಶಾಸ್ತ್ರ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಸೈಡ್ ಕೂಡ ಇದೇ ತರದ್ದು ಶಾಸ್ತ್ರ ಇದ್ರೆ ಉಂಟಲ್ಲ, ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂಚೆಲ್ಲ ನಾವು ಚಿಕ್ಕ ಇರುವಾಗ ಉಂಟಲ್ಲ ಹಿಂದ್ಗಡೆ ನಿಲ್ಲಿಸ್ತಾ ಇದ್ರು ಈ ಶಾಸ್ತ್ರ ಎಲ್ಲ ಆಗುವಾಗ. ಬಟ್ ಇವಾಗ ಉಂಟಲ್ಲ ನಮ್ಗೆ ಫಸ್ಟ್ ಲೈನಲ್ಲಿ ಉಂಟಲ್ಲ ಪ್ರಿಫರೆನ್ಸ್ ಕೊಡ್ತಾರೆ. ನೋಡ್ಬಹುದು, ನಾನು ಫಸ್ಟ್ ಲೈನಲ್ಲಿ ನಿಂತಿದ್ದೇನೆ. ಯಾಕಂದ್ರೆ ನಂಗೆ ನನ್ನ ಚಿಕ್ಕಮ್ಮ ಹೇಳಿದ್ರು ಗಂಡಿನ ಸೈಡ್ ಅವ್ರಿಗೆ ಪರ್ಫ್ಯೂಮ್ ಅನ್ನು ಹಾಕ್ಲಿಕ್ಕೆ, ಅದಕ್ಕೋಸ್ಕರ ನಾನು ಪರ್ಫ್ಯೂಮ್ ಬಾಟಲ್ ಇಟ್ಕೊಂಡು ನಾನು ಫಸ್ಟ್ ಲೈನಲ್ಲಿ ನಿಂತಿದ್ದೇನೆ. ಇದೆಲ್ಲ ಆದ್ಮೇಲೆ ಇವರದೆಲ್ಲ ಶಾಸ್ತ್ರ ಅಂದ್ರೆ ಹೂ ಕೊಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿದ ಮೇಲೆ ಉಂಟಲ್ಲ ನಮ್ಮ ಹೆಣ್ಣಿನ ಸೈಡ್ನವರು ಉಂಟಲ್ಲ ಸೇಮ್ ಅವ್ರು ಏನ್ ಮಾಡಿದಾರೆ ನೋಡಿ, ಅದನ್ನೇ ಸೇಮ್ ಪ್ರಾಸೆಸ್ ಅನ್ನು ನಾವು ಕಂಟಿನ್ಯೂ ಮಾಡ್ತಾರೆ. ಇವಾಗ ನಮ್ಮ ಹುಡುಗಿಯರ ಸೈಡ್ ಪನ್ನೀರ್ ಹಾಕೋದು, ಆಮೇಲೆ ಹೂ ಕೊಡೋದು, ಆಮೇಲೆ ಅರಿಶಿನ ಕುಂಕುಮ ಹಚ್ಚೋದು, ಆಮೇಲೆ ಪರ್ಫ್ಯೂಮ್, ಇದೆಲ್ಲ ಆದ್ಮೇಲೆ ಲಾಸ್ಟ್ಗೆ ಅಕ್ಷತೆ ಕಾಳು ಕೊಡ್ತಾರೆ. ಅಕ್ಷತೆ ಕಾಳನ್ನು ಲಾಸ್ಟ್ಗೆ ಎರಡು ಕುಟುಂಬಗಳು ಒಟ್ಟು ಬಂದು ಆ ಕಡೆ ಕುಟುಂಬದವರು ಮತ್ತೆ ಈ ಕಡೆ ಕುಟುಂಬದವರು ಒಟ್ಟಿಗೆ ಹಾಕ್ತಾರೆ. ಅಲ್ಲಿಗೆ ಈ ಶಾಸ್ತ್ರ ಮುಗಿಯುತ್ತೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ, ಇದಕ್ಕಿಂತ ಮುಂಚೆ ಒಂದು ಶಾಸ್ತ್ರ ಉಂಟು, ಅದು ತೋರಣ ಕಟ್ಟುವುದಂತ. ಫಸ್ಟ್ಗೆ ಅದು ಗಂಡಿನ ಸೈಡ್ನವರು ಹೆಣ್ಣಿನ ಸೈಡ್ನವರು ಬಂದು ಅದನ್ನ ಮಾಡ್ತಾರೆ.
ಇದಾದ ನಂತರ ಉಂಟಲ್ಲ ನಮ್ಮ ಸೈಡಿನವ್ರದ್ದು ಕೆಲಸ ಮುಗಿಯುತ್ತೆ. ಅದಾದ ನಂತರ ನಮ್ಮ ಹುಡುಗಿಯನ್ನು ಅವರಿಗೆ ನಾವು ಒಪ್ಪಿಸ್ತೇವೆ. ಆ ಸೈಡ್ನಲ್ಲಿ ಗಂಡಿನ ಅಕ್ಕ ಇಲ್ಲದಿದ್ದರೆ ತಂಗಿ ಯಾರಾದರೂ ಅವಳ ಕಾಲಿಗೆ ಹೀಗೆ ನೀರು ಹಾಕಿ ಉಂಟಲ್ಲ ಅವಳನ್ನು ಮಂಟಪದೊಳಗೆ ಕರ್ಕೊಂಡು ಹೋಗಬೇಕು. ಹಾಗೆಯೇ ಆ ಸೈಡ್ ಗಂಡಿಗೆ ಕೂಡ ಉಂಟಲ್ಲ ವರನಿಗೂ ಕೂಡ ಹಾಗೆಯೇ ಕಾಲೆಲ್ಲ ತೊಳೆದು ಮಂಟಪದ ಸೈಡಿಗೆ ಕರ್ಕೊಂಡು ಹೋಗಬೇಕು. ಮದುವೆ ಮಂಟಪಕ್ಕೆ ಬಂದ ನಂತರ ಮೊದಲನೇ ಶಾಸ್ತ್ರ ಏನಂದ್ರೆ ಅವಳ ಅತ್ತೆ ಅವಳಿಗೆ ಸೀರೆ ಕೊಡಬೇಕು. ಆ ಶಾಸ್ತ್ರ ಇವಾಗ ನಡೀತಾ ಉಂಟು. ಬೇಗ ಬೇಗ ಹೋಗಿ ಉಂಟಲ್ಲ ಆ ನಂತರ ನಮ್ಮ ಹುಡುಗಿ ಸೀರೆಯನ್ನು ಚೇಂಜ್ ಮಾಡಿ ಬರಬೇಕು. ಇವಾಗ ನಮ್ಮ ಬ್ಯೂಟಿಫುಲ್ ಬ್ರೈಡ್ ಪ್ರಿಯಾಂಕರವರು ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಪುನಃ ತುಂಬ ಶಾಸ್ತ್ರಗಳೆಲ್ಲ ಉಂಟು. ಒಂದೊಂದೇ ಶಾಸ್ತ್ರ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಂಗೆ ಬರಲ್ಲ, ಯಾಕಂದರೆ ನಾವು ಎಲ್ಲ ತುಂಬಾ ಬ್ಯುಸಿ ಆಗಿದ್ವಿ. ನನ್ನ ಪಾಪ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ. ನಂತರ ವರಮಾಲ, ಆಮೇಲೆ ಕನ್ಯಾದಾನ, ಆಮೇಲೆ ತಾಳಿ ಕಟ್ಟುವ ಶಾಸ್ತ್ರ, ಮಾಂಗಲ್ಯ ಶಾಸ್ತ್ರ ಅಂತ ಹೇಳ್ಬೋದು. ಇಲ್ಲಿ ವರಮಾಲ ಹಾಕುವಾಗ ಉಂಟಲ್ಲ ಕೆಲವೆಲ್ಲ ಕಸಿನ್ಸ್ ಎಲ್ಲ ಪ್ಲಾನ್ ಮಾಡಿದ್ರು ಹುಡುಗಿಯನ್ನು ಎತ್ತು ಅಂತ. ಆತರ ಉಂಟಲ್ಲ ಭಟ್ರು ಸ್ವಲ್ಪ ನಮ್ದು ಸ್ಟ್ರಿಕ್ಟ್ ಇದ್ರು. ಅವ್ರು ಹೇಳಿದ್ರು ಇದೆಲ್ಲ ನಾಟಕ ಎಲ್ಲ ಮಾಡಬೇಡಿ, ಶಾಸ್ತ್ರ ತರನೇ ಇರಬೇಕು ಅಂತ. ಆಮೇಲೆ ಉಂಟಲ್ಲ ಎಲ್ಲರೂ ಕಾಮ್ ಆದ್ರು. ನೋಡ್ಬಹುದು ಎಲ್ಲ ಕಸಿನ್ಸ್ ಎಲ್ಲ ಬಂದು ನಿಂತರು ಪಕ್ಕದಲ್ಲಿ. ಆದ್ರೆ ಭಟ್ರು ಅದೇ ಟೈಮ್ಗೆ ಉಂಟಲ್ಲ ಸರಿಯಾಗಿ ಬೈದ್ರು, ಹೋಗಿ ಎಲ್ಲರೂ ಹಿಂದೆ ಹೋಗಿ ಈ ಶಾಸ್ತ್ರ ತರನೇ ಆಗ್ಬೇಕು ಅಂತ. ಆಮೇಲೆ ಏನ್ ಮಾಡೋದು, ಕೇಳ್ಬೇಕಲ್ವಾ ಹಿರಿಯರು ಹೇಳದ್ದನ್ನು ಕೂಡ. ಅದಕ್ಕೋಸ್ಕರ ನಾವು ಸುಮ್ಮನಾದ್ವಿ. ಫೈನಲಿ ನಮ್ ತಂಗಿ ಮಿಸ್ ಪ್ರಿಯಾಂಕಾದಿಂದ ಮಿಸ್ಸಸ್ ಪ್ರಿಯಾಂಕಾ ಆಗ್ಬಿಟ್ಲು. ಇದೊಂದು ತುಂಬಾನೇ ಹ್ಯಾಪಿ ಆದ ಮೂಮೆಂಟ್ ಅಂತ ಹೇಳ್ಬೋದು. ಇವಳು ನಮ್ಮೆಲ್ಲರ ಮುದ್ದಿನ ತಂಗಿ, ಅಂದ್ರೆ ಕೊನೆಯ ತಂಗಿ ಅಂತ ಹೇಳ್ಬೋದು. ಇವರು ಕೂಡ ಬ್ಯಾರಿನಲ್ಲಿ ಇರುವುದು ನಮ್ಮ ಇನ್ವೈಟ್ಗೆ ಪ್ರೀತಿಯಿಂದ ಬಂದಿದ್ದಾರೆ. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಈ ಫ್ರೇಮ್ ನಲ್ಲಿ ನೀವು ನೋಡ್ತಾ ಇರೋದು ನನ್ನ ತಂದೆಯ ಸಹೋದರ ಹಾಗೂ ಸಹೋದರಿಯರು. ಫೈನಲಿ ಊಟದ ಟೈಮ್. ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಇತ್ತು, ಆದ್ರೆ ಎಲ್ಲ ಐಟಮ್ಸ್ ಅನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ನನ್ನ ಎಲೆಯಲ್ಲಿ ಏನೆಲ್ಲ ಐಟಮ್ಸ್ ತಗೊಂಡಿದ್ದೆ ನೋಡಿ, ಅದನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ತುಂಬ ವೆರೈಟೀಸ್ ಆಫ್ ಐಟಮ್ ಇತ್ತು, ಬಟ್ ನಮಗೆ ತಿನ್ನಲಿಕ್ಕೆ ಮನಸ್ಸಿಲ್ಲ. ಸ್ವಲ್ಪವೇ ಹಾಕಿದ್ದು. ನಮಗೆ
ಚಪ್ಪಲ್ ಚಪ್ಪಲ್ ಕಳ್ಳತನ ಮಾಡಿ ಬಟ್ ಹಣ ಸಿಗಲಿಲ್ಲ, ಚಪ್ಪಲೇ ಸಿಗಲಿಲ್ಲ, ಕಳ್ಳತನ ಏನು ಮಾಡೋದು ಅದಕ್ಕೆ ಊರಾಯ್ತು. ತಿರ್ತದಿಂದ ಪಿಜಿನಗನು ಮಿತ್ತದಿಂದ ಗಿಲಿಗೊನು ಒಂದು ಬಣ್ಣದ ರಾಜನ್ನ ಭಾಷೆ ಮುಜಿನ ದೇಶ ತಿರುಗದನ್ನತ್ತು ಬಾಲೆ ಏನು ಮಾಮಿ ತಮ್ಮಲೆ ಪೊರ್ಲುಡು ರಕ್ಷಣೆ ಮಾಡ್ತದೆ. ಒಂಜಿ ಪಾಂಡ ಒಂಜಿ ಹೆಚ್ಚಿಲಾವು ಒಂಜಿ ಕಮ್ಮಿಲಾವು ಕಜಿಪುಗ ಮುಂಚಿ ಪಾಂಡಾಗ ಒಂಜಿ ಗಡ್ಡೆ ಹೆಚ್ಚು ಕಮ್ಮಿ ಆಡನಾಡಲ ಐಕೆ ಮಾಮಿ ತಮ್ಮಲೆ ಇಲ್ಲದಾಗಲಿ ನೈತದಾರಲು ಪೂರ ಸಮಸರ್ಕೆ ಮಾಡ್ತದೆ. ಪೊರ್ಲದ ಬುದ್ಧಿ ಪಂಡದು ದಾಳಂತರದ ಅಂಚತ್ ಮಗ ಇಂಚತ್ ಮಗ ಅಂಚ ಪಂಡದು ಪೊರ್ಲುಡು ಪಂಡದು ಬುದ್ಧಿವಾದನ ಪಂಡದು ಒಂಜಿ ತೆರಿಂದ ವರ್ಮ ತೆರಿಯಾನು ಇಲ್ಲೇ ಬಾಲ ಎಲ್ಲಿ ಪ್ರಯದ ಬಾಲೆಡು ತಪ್ಪು ಬತ್ತಂಡ ಇವರು ಚೆನ್ನ ಮಲ್ತು ಕೊರದು ಪೊರ್ಲುಡು ನಿಗಲ ಬಾಲೆ ಎಂಕಲನೇ ಬಾಲೆ ಎಂಬ ಉದ್ದೇಶಪೂರ್ವಕವಾದ ಬಾಲೆನ ನಿಗಲ ರಕ್ಷಣೆ ಕೊರನೆ ಹಿಡಿದಕ್ಕ ನಿಗುಲೇತು ಓಡು ಆ ಬಾಲಿನ ಎಡ್ಡೆ ಪಡಿಕೆ ನಂಜು ಕೊಡಂಜು ಆಪನ ಪೋಪಲು ತಪ್ಪು ತಾಂಗ ಇಂಚಿನ ಬತ್ತಂಡಲ ಪೊರ್ಲುಡು ರಕ್ಷಣೆ ಮಲ್ತ ಕಾಪಾಡೋಣ ಪುಣ್ಯ ಕೀರ್ತಿ ನಿಗ್ಲೇ ಸಂದಿಲ್ಲ. ಹಾಲ್ ಬಾಲೆ ಬಾಜಿ ಬಾಲಂಚನೆ ಅಪ್ಪ ಮನೆ ರೇಟ್ ಪರ ಉರುಡಿತ್ತಲ್ಲ ದಾಳ ಗೊತ್ತು ಬಜ್ರಿ ಹೆಡ್ಡೆ ಬಜ್ರಿ ಹೆಡ್ಡೆ ಕಾಯಿ ಬರ್ನಾಗ ಅವರು ಅಪತ್ತಾರಳ್ಳವರು ರಾತ್ರಿ ಎಲ್ಲ ಬರ್ವಿ ಪಗಲೆಲ್ಲ ಬರ್ವಿ ಕೈಯೆಲ್ಲ ಬರ್ವಿ ಭಕ್ತಿಗುಳ್ಳ ಮಾಡಿ ತಮ್ಮಲ್ಲ ಅನ್ನ ಮಗ ಒಂದು ಭತ್ತ ದಾತಕತ್ತೆ ಇಂಚಿನ ಬೋರ್ಡು ನಿಕ್ಕಿಂದು ಮಾಡಿದ್ದು ಪೊರ್ಲದನ್ನ ಅದು ಪಾತೆರದು ಎತ್ತರ ಮನೆ ಕುರ್ಸುಡು ಕುಳ್ಳಾದ ಉಪಚಾರ ఆయన ಹತ್ತು ಬರ್ತಾರೆ ದೋಸ್ತರ್ಲೆಗ್ಲ ಅಲ್ಲಿಗಳು ಆಗ್ಲೆಗ್ಲ ಸತ್ಕಾರ ಸನ್ಮಾನ ಪೂರ ಮಾಡ್ತದೆ. ಪೊರ್ಲುಡು ಕಡಬುಡು ಪೊರ್ಲುದ ಪಾತ್ರೆಗಳು ಮರ್ಯಾದೆ ಘನಸ್ತಿಗೇನು ನಿಗಲೆಲ್ಲಡೆ ಬತ್ತಿನ ಲಾಯ್ಕ ಕೊರದು ಕೊರಡು ಅಂಚೆ ನಿಂದಿರ ಕಡಬು ಗಂಟೆ ದಿನ ಕುಲ್ಲ ಹರಬಲ್ಲಿ ಆಯಲ್ಲ ಒಂದಿಗೆ ಏನಾದ ಬಂದಿದ್ದನ್ನು ಮನೆ ಮಸ್ತ್ ದಿನ ಕುಲ್ಲು ಮಗ ಪೊದ್ದರ ಮಾಡಿದ್ರೆ ಅಜ್ಜ ಕುಲ್ಲ ಹರಬಲ್ಲಿ ಆಯನ ಅಪ್ಪ ಮಿತ್ನಡೆ ಆಯ್ ಫೋಡು ಒಂದು ದಿನ ಕುಲ್ಲಲೆ ಹಕ್ಕಡು ರಡ್ಡು ಮರ ನಾನಿ ಬಲ್ಪದು ಮಗ ನಿನ್ನ ಅಪ್ಪ ಮೆತ್ನಾಡೆ ನಿನ್ನ ಉದ್ಯೋಗ ಕಸಬು ತೋಡ ತಿರ್ಗಾರ ಮಾತ ಫೋಡ್ತಿ ಅಂಚಿನ ಮಾತ ಬುದ್ಧಿನ ಬಡ್ಡು ಪೊರ್ಲುಡು ನಿಗ್ಲು ರಕ್ಷಣೆ ಮಾಡ್ತೆ ಕಾಪಾಡ उधर नाटराज ने खाली उन सारा ने आता मेहंदी ओके मेहंदी ಕೊಡ್ತೀನಿ ಕಾಸಿ ಹೀರು ಕೊಡು ಓಕೆ ಬೇಗ ಬೇಗ ಓಕೆ 10 ಸೆಕೆಂಡ್ಸ್ 10 9 8 7 6 5 4 3 2 1 ಇದೊಂದು ತುಂಬಾನೇ ಎಮೋಷನಲ್ ಮೂಮೆಂಟ್. ಹುಡುಗಿಯನ್ನು ಹುಡುಗನ ಮನೆಗೆ ಕಳಿಸೋದು ಎಲ್ಲರಿಗೂ ಒಂದ್ ಕಡೆ ಸಂತೋಷ ಆದ್ರೆ ಇನ್ನೊಂದ್ ಕಡೆ ದುಃಖ ಕೂಡ. ಯಾಕಂದ್ರೆ ನಮ್ಮ ಮನೆಯ ಮಗಳನ್ನು ಇನ್ನೊಂದು ಮನೆಗೆ ಕಳಿಸಿ ಇವಳು ಇನ್ನು ಗಂಡನ ಮನೆಯಲ್ಲಿ ತುಂಬಾನೇ ಖುಷಿಯಾಗಿರ್ಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ವಿ. ನೀವು ಕೂಡ ಉಂಟಲ್ಲ ಇವಳಿಗೆ ಖುಷಿಯಾಗಿರ್ಲಿ ಅಂತ ಹಾರೈಸಿ. ಇವಾಗ ನಾನು, ನನ್ನ ತಂಗಿ, ನನ್ನ ಗಂಡ ಮತ್ತೆ ಅವಳ ಗಂಡ ಇವಾಗ ಹುಡುಗನ ಮನೆಗೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಹುಡುಗಿಯನ್ನು ಪುನಃ ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಆ ದಿವಸ ಉಂಟಲ್ಲ ಅವಳು ಹುಡುಗಿ ಆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ನೆಕ್ಸ್ಟ್ ದಿವಸ ಆ ಮನೆಗೆ ಬರ್ತಾಳೆ ರಿಸೆಪ್ಷನ್ ಆದ ನಂತರ. ಅದಕ್ಕೋಸ್ಕರ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ನಾವು ಇವಾಗ ಅವರ ಹಿಂದೆನೆ ಹೊರಟಿದ್ದೇವೆ.
ಇವತ್ತಿನ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇನೆ. ನಾವಂತೂ ವೆಡ್ಡಿಂಗ್ ಫಂಕ್ಷನ್ ಅನ್ನು ತುಂಬಾನೇ ಎಂಜಾಯ್ ಮಾಡಿದ್ದೇವೆ. ನೀವು ಕೂಡ ಈ ವೆಡ್ಡಿಂಗ್ ವ್ಲಾಗ್ ಅನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಿದ್ದೇನೆ. ಒಂದು ವೇಳೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಭೇಟಿಯಾಗ್ತೇನೆ. ಥ್ಯಾಂಕ್ ಯು. Like, subscribe.